ನಮಗೀಗ ಎಲ್ಲ ರೈತರಿಗೂ ಪಂಪ್ ಸೆಟ್ಗಳಿಲ್ಲ. ಬೆಳೆ ಬೆಳಿಬೇಕಾದ್ರೆ ಸಣ್ಣ ರೈತರಿಗೆ ನೀರಿಲ್ಲದೆ ತುಂಬ ಪರಿಹರಿಸವಾಗ್ತದೆ. ಅವ್ರಿಗೆ ಬೆಳೆ ಬೆಳೆಯೋದಕ್ಕೆ ಆಗೋದೇ ಇಲ್ಲ. ತಾವು ಹೇಳ್ತಾ ಇರೋದು ನಿಜನೇ, ನಾವು ಕೇಳ್ತಾನೂ ಇರೋದು ಸರಿಯೇ. ತಾವು ದಯವಿಟ್ಟು ಕೆರೆಗಳಿಗೆಲ್ಲ ನೀರು ಬರ್ತಕ್ಕಂಥ ಒಂದು ಯೋಜನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವರಿಕೆ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ ಸರ್. ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತಲೇ ನಮ್ಮ ತಾಲೂಕಿಗೆ, ಬೇರೆ ತಾಲೂಕಿಗೆ ಬರೋದಕ್ಕಿಂತ ಮುಂಚೆನೆ ಗೌರಿಬಿದನೂರು ತಾಲೂಕಿಗೆ ಎತ್ತಿನ ಹೊಳೆ ನೀರು ಬರುವಂತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದೆ. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಗೌರಿಬಿದನೂರು ತಾಲೂಕಿಗೆ ನೀರು ಬರ್ತದೆ, ಭರವಸೆ ಇಡಿ, ನಾವು ಮಾಡಿಕೊಡ್ತೀವಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ HN ಕಲಾ ಭವನದಲ್ಲಿ ಕೃಷಿ ಇಲಾಖೆ, ಕೃಷಿಕ ಸಮಾಜ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರ ಮಿತ್ರರು, ಜನಪ್ರಿಯ ಶಾಸಕರಾದ ಶ್ರೀ ಕೆ. ಎಚ್. ಪುಟ್ಟಸ್ವಾಮಿಗೌಡರು, ರೈತರು ದೇಶದ ಬೆನ್ನೆಲುಬಾಗಿ ಹಗಲು ಇರುಳೆನ್ನದೇ ಭೂಮಿ ತಾಯಿಯನ್ನು ನಂಬಿಕೊಂಡು ವ್ಯವಸಾಯ ಮಾಡಿ ದೇಶವಾಸಿಗಳಿಗೆ ಅನ್ನ ನೀಡುವ ಅನ್ನದಾತ. ರೈತರಿಂದಲೇ ದೇಶ ಸುಭಿಕ್ಷವಾಗಿರುವುದು. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರಕದೆ, ತಾವು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಸರಿಯಾದ ಮಾರುಕಟ್ಟೆ ಸಿಗದೆ ಮಧ್ಯವರ್ತಿಗಳಿಂದ ಅನುಭವಿಸುವ ತೊಂದರೆಗಳನ್ನು ಸರ್ಕಾರಗಳು ಗಮನಿಸಿ ರೈತರಿಗೆ ನ್ಯಾಯವನ್ನು ಒದಗಿಸಬೇಕೆಂದು ತಿಳಿಸಿದರು. ಹಾಗೂ ತಾಲ್ಲೂಕಿನ ರೈತ ಬಾಂಧವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ತಲುಪಿಸಿ ಕೃಷಿಗೆ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ, ಬಸಪ್ಪ ರೆಡ್ಡಿ, ರಮಣ ರೆಡ್ಡಿ, ವಿಜಯರಾಘವ ರೆಡ್ಡಿ, ರವಿಚಂದ್ರ ರೆಡ್ಡಿ, ರಾಮಚಂದ್ರ ರೆಡ್ಡಿ, ಕೃಷಿ ಸಮಾಜದ ಪದಾಧಿಕಾರಿಗಳು, ರೈತ ಸಂಘಟನೆಗಳ ಪ್ರಮುಖ ಮುಖಂಡರುಗಳು, ಹಲವು ಗ್ರಾಮಗಳಿಂದ ಆಗಮಿಸಿದ್ದ ರೈತ ಬಾಂಧವರು, ಸಾರ್ವಜನಿಕರು ಉಪಸ್ಥಿತರಿದ್ದರು.